ಭುವನ ಮೋಹಿನಿ ಸಾರಸ ನೆಟ್ರೆ ಒಂದು ಕಣ್ಣು ಸಾಕು ನೋಡಿ, ಒಂದು ಕಣ್ಣು ಎಂತವ್ರು ತಳಿಯು ಹಾಳಾಗಿ ಹೋಗ್ತಾರೆ. ಇತ್ತಿಂದ ಕಣ್ಣನ್ನು ಮಿಳಿಸುವಾಗ ನಮ್ಮಂತವರನ್ನು ಇತ್ತ ಬಾ ಅಂತ ಕರೆದ ಹಾಗೆ ಅಷ್ಟು ಚಂದ. ಅಯ್ಯೋ ಸಾಯಿಲ್ಲಪ್ಪ, ನನ್ನ ಬುದ್ಧಿ ಕಳ್ಕೊಂಡದ್ದು ಬರೇ ಕಣ್ಣು ಚಂದ ಅಂತ ಮಾಡ್ಕೊಂಡಿದ್ದೆ. ಅಯ್ಯೋ ಒಂದು ನಗೆ ಸಾಕು. ಬಿತ್ತು 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 ಬೀಳಿಲ್ಲ, ಬಿದ್ದಾಗ ಯಾವುದು ಆ ನಗುವಿನ ಮುತ್ತು ನಮ್ಮ ಕೈಗೆ ಬಿತ್ತು, ಅಲ್ಲ ನಮ್ಮ ಹೃದಯಕ್ಕೆ ಮುತ್ತು ನಿಕ್ಕಿತು. ಆಹಾ, ಹುಬ್ಬು ಅಂತ ಹೇಳಿದ್ರೆ ಕಾಮನ ಕೈ ಕಬ್ಬಿಲ್ಲು, ಹಣೆ ಅಂತ ಹೇಳಿದ್ರೆ ಬಂಗಾರದ ಮಣೆ, ಕಣ್ಣು ಅಂತ ಹೇಳಿದ್ರೆ ಮೀನ್ ಕಣ್ಣು, ಕಾಲಿಗಾಗುವುದಲ್ಲ ಆಕೃತಿ, ನಾಸಿಕ, ಇಡೀ ಮುಖಕ್ಕೆ ಒಂದು ಮೂಗು ಆಕ್ರಣಿಸ್ತಾ ಉಂಟು ಮೂಗು. ಯಾರಲ್ಲ ಹತ್ರ ಬಂದರದನ್ನ ಅಂದ್ರೆ ಕೆಂಡ ಸಪ್ಪಿಗೆ ಅಂತೆ ನಾಸಿಕ, ಅರೆ ಬಿರಿದ ತುಟಿ, ಶಂಕದಂತ ಕಂಠ, ಸಿಂಹದಂತ ಸ್ವಂಟ. ಏನ್ ಚಂದ ಏನು ಒಂದ, ಅಡಿಯಿಂದ ಮುಡಿಯವರೆಗೆ ಎಲ್ಲಿಯೂ ನಾವು ನ್ಯೂನ್ಯತೆಯನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಬ್ರಹ್ಮನನ್ನ ಭೇದ ಬಿಚ್ಚಗ ಅಂತ ಕರೆದು ಯಾವ್ದಾದ್ರೂ ಒಂದು ಲೋಪವನ್ನ ಇಟ್ಟಾರಂತೆ. ಇವಳಲ್ಲಿ ಯಾವ ಲೋಪ ಇಡ್ಲಿಲ್ಲ ನೋಡಿ, ಲೋಪ ಇಲ್ಲದ ಇವಳೊಬ್ಳು ಸರ್ವಾಂಗ ಸುಂದರಿ, ಆಭರಣಗಳ ಪುತ್ಥಳಿ. ಯಾರಾಗಿರ್ಬಹುದು? ರಂಬೆಯೋ, ಊರ್ವಶಿಯೋ, ಮೇನಕೆಯೋ, ತಿಲೋತ್ತಮೆಯೋ, ಪ್ರತಾಚಿಯೋ, ಆಲಂಬುಸ, ಅದರಲ್ಲಿ ಯಾರಾದ್ರೂ ಒಬ್ಬಳ ದೇವಲೋಕದ ಅಪ್ಸರಾಂಗನಿಯನ್ನು ಇವಳ ಎದುರಿಗೆ ತಂದು ನಿವಾಳಿಸಬೇಕು, ಅಷ್ಟು ಚಂದ. ಮುಂದುವರಿದು ಬಂದೆ. ಅಯ್ಯಪ್ಪ, ಏನು ಆಶ್ಚರ್ಯ! ಒಮ್ಮೆ ನಮಗೆ ಸುಮಧುರವಾದಂತಹ ಗಾಯನ, ಇಲ್ಲೂ ಇಷ್ಟೊತ್ತಿಗೂ ಈ ರೀತಿಯಾದ ಹೊಸ ಗಾಯನ ಬರ್ತದೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಹೌದಪ್ಪ, ಇಂಪಾದ ಗಾಯನದ ಜಾಡನ್ನ ಹಿಡಿದು ಮುಂದುವರಿಯಬೇಕೆನ್ನುವಂತ ಮನಸ್ಸು. ಯಾಕೆ ಈ ಕುಡಿತ, ಯಾಕೆ ಈ ಮಿಡಿತ? ಸರಿ, ಯಾರೋ ಹಾಡ್ತಾ ಇದ್ದಾರೆ, ಯಾರೋ ಓಡಾಡ್ತಾ ಇದ್ದಾರೆ, ತಿಳಿದುಕೊಳ್ಳಬೇಕು ಅಂತಾದ್ರೆ ಇಲ್ಲೇ ನಿಲ್ಲುವುದಲ್ವಲ್ಲ, ಆ ಸ್ವರದ ಜಾಡನ್ನ ಹಿಡಿದು अब जाम
ಊರ್ವಶಿಯರೋ ಪಡಿಮವು ರಂಬೆ ಊರ್ವಶಿಯರೋ ಪಡಿಮವ ಸೊಬಗಿಯು ಮೆರೆಯಲ್ ಕಂಡ ಸುಬಲಗೆ ಸೊಬಗಿಯು ಮೆರೆಯಲ್ ಕಂಡ ಸುಬಲಗೆ ಅಂಗಜನ ಬಾಳ ತಾಗಲ್ಗೆ ಸುಬಲ ಅಂಗಜನ ಬಾಳ ತಾಗಲ್ಗೆ ಹಿಂದೆಂದೋ Hallelujah.
ಸ್ವಗಸೀನ ಮುಂಗುರುಳು ಮರಿ ತುಂಬೆ ಬಪ್ಪ ಬಗೆನಾಡೆ ನಲಿಬಡು ಬಪ್ಪ ಬಗೆನಾಡೆ ನಲಿಬಡು
ಒಂದು ಸಮಾಧಾನ ಆಯ್ತು ಇಷ್ಟೊತ್ತಿಗೆ. ಯಾಕೆ ಒಂದು ಎಲ್ಲ ತಿರುಗಾಟವನ್ನು ಬಿಟ್ಟು ಅದನ್ನೆಲ್ಲ ಪೂರೈಸಿದ ಬಳಿಕ ಸಂಪೂರ್ಣ ಸುದೀರ್ಘವಾದ ತಿರುಗಾಟವನ್ನು ಮುಗಿಸಿ ಈಗ ಅಪರೂಪಕ್ಕೆ ನಮ್ಗೆ ಮನಸ್ಸಾಯ್ತು ಅಂತ ಒಂದು ತಿರುಗಾಟಕ್ಕೆ ಬಂದದ್ದು ಸಾರ್ಥಕ ಆಯ್ತು. ಇಲ್ಲೂ ಇಷ್ಟು ಸೊಬಗು, ಇಷ್ಟು ಚಂದ, ಇಷ್ಟು ಅಂದ, ಆಹಾ ಆಹಾ ಏನು ಚಂದ, ಏನು ಚಂದ. ರೂಪದ ರಾಶಿ, ಚಂದದ ಮುದ್ದೆ, ಪುತ್ತಳಿ ಗೊಂಬೆ ಅಲ್ಲ, ಪ್ರತಿ ಗೊಂಬೆ ರಂಬೆ. ಇದು ಗೊಂಬೆ ನಮ್ಮ ಕೈಗೆ ಎಟ್ಟುಪ್ಪ ಬಹಳ ದೂರ ಏನಿಲ್ಲ, ಹತ್ತಿರದಲ್ಲಿದ್ದಾಳೆ. ಯಾರಿಂದಾರೆ ಮಂಜುಳ ಗಾತ್ರೆ, ಛೇ ತ್ರಿಭುವನ ಮೋಹಿನಿ ಸಾರಸ ನೇತ್ರೆ. ಒಂದು ಕಣ್ಣು ಸಾಕು ನೋಡಿ, ಒಂದು ಕಣ್ಣು ಎಂತವ್ರು ತಳಿಯು ಹಾಳಾಗಿ ಹೋಗ್ತಾರೆ. ಅತ್ತಿಂದ ಇತ್ತಿಂದ ಕಣ್ಣನ್ನು ಮಿಳಿಸುವಾಗ ನಮ್ಮಂತವರನ್ನು ಇತ್ತ ಬಾ ಅಂತ ಕರೆದ ಹಾಗೆ ಅಷ್ಟು ಚಂದ. ಅಯ್ಯೋ ಸಾಯಿಲ್ಲಪ್ಪ, ನನ್ನ ಬುದ್ಧಿ ಕಳ್ಕೊಂಡದ್ದು. ಬರೇ ಕಣ್ಣು ಚಂದ ಅಂತ ಮಾಡ್ಕೊಂಡಿದ್ದೆ. ಅಯ್ಯೋ ಒಂದು ನಗೆ ಸಾಕು. ಬಿತ್ತು 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 ಬೀಳಿಲ್ಲ, ಬಿದ್ದಾಗ ಯಾವುದು ಆ ನಗುವಿನ ಮುತ್ತು ನಮ್ಮ ಕೈಗೆ ಬಿತ್ತು. ಅಲ್ಲ, ನಮ್ಮ ಹೃದಯಕ್ಕೆ ಮುತ್ತು ನಿಕ್ಕಿತು. ಆಹಾ, ಹುಬ್ಬು ಅಂತ ಹೇಳಿದ್ರೆ ಕಾಮನ ಕೈ ಕಬ್ಬಿಲ್ಲು, ಹಣೆ ಅಂತ ಹೇಳಿದ್ರೆ ಬಂಗಾರದ ಮಣೆ, ಕಣ್ಣು ಅಂತ ಹೇಳಿದ್ರೆ ಮೀನ್ ಕಣ್ಣು, ಕಾಲಿಗಾಗುವುದಲ್ಲ ಆಕೃತಿ, ನಾಸಿಕ, ಇಡೀ ಮುಖಕ್ಕೆ ಒಂದು ಮೂಗು, ಆಕ್ರಣಿಸ್ತಾ ಉಂಟು ಮೂಗು. ಯಾರಲ್ಲ ಹತ್ರ ಬಂದರದನ್ನ ಅಂದ್ರೆ ಕೆಂಡ ಸಪ್ಪಿಗೆ ಅಂತೆ ನಾಸಿಕ, ಅರೆ ಬಿರಿದ ತುಟಿ, ಶಂಕದಂತ ಕಂಠ, ಸಿಂಹದಂತ ಸ್ವಂಟ. ಏನ್ ಚಂದ, ಏನು ಒಂದ, ಅಡಿಯಿಂದ ಮುಡಿಯವರೆಗೆ ಎಲ್ಲಿಯೂ ನಾವು ನ್ಯೂನ್ಯತೆಯನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಬ್ರಹ್ಮನನ್ನ ಭೇದ ಬಿಚ್ಚಗ ಅಂತ ಕರೆದು ಯಾವುದಾದ್ರೂ ಒಂದು ಲೋಪವನ್ನ ಇಟ್ಟಾರಂತೆ. ಇವಳಲ್ಲಿ ಯಾವ ಲೋಪವೂ ಇಡ್ಲಿಲ್ಲ ನೋಡಿ. ಲೋಪ ಇಲ್ಲದ ಇವಳೊಬ್ಳು ಸರ್ವಾಂಗ ಸುಂದರಿ, ಆಭರಣಗಳ ಪುತ್ಥಳಿ. ಯಾರಾಗಿರ್ಬಹುದು? ರಂಬೆಯೋ, ಊರ್ವಶಿಯೋ, ಮೇನಕೆಯೋ, ತಿಲೋತ್ತಮೆಯೋ, ಪ್ರತಾಚಿಯೋ, ಆಲಂಬುಸ, ಅದರಲ್ಲಿ ಯಾರಾದ್ರೂ ಒಬ್ಬಳ ದೇವಲೋಕದ ಅಪ್ಸರಾಂಗನಿಯನ್ನು ಇವಳ ಎದುರಿಗೆ ತಂದು ನಿವಾಳಿಸಬೇಕು. ಅಷ್ಟು ಚಂದ. ಅಬ್ಬಬ್ಬ, ರೂಪ ಹೌದು, ಕೊಯ್ತಾ ಇದ್ದಾರೆ. ತಲೆ ಯಾವುದೇ ಆಗಲಿ, ಬಂಧುಗಳು ಯಾರೇ ಆಗಲಿ, ಸುತ್ತಮುತ್ತ ಯಾರು ಇಲ್ಲಲ್ಲ ಅಂದ್ರೆ ನಮ್ಗೂ ಮಾತಾಡ್ಸ್ಲಿಕ್ಕೆ ಬಂದ್ರೆ. ಹಾಗಿದ್ರೆ ಮಾತಾಡಿಸ್ಬೇಕು ಅಂತಾದ್ರೆ ಪ್ರಾರಂಭ ಮೇಲಿಂದ ಅಮ್ಮ ಅಲ್ಲ, ಅಮ್ಮ ಅಂತ ಹೇಳಿದ್ರೆ ಮತ್ತೆ ಕೊನೆಗಾಗುವ ಪ್ರಸಂಗಕ್ಕೆ ಯಾರು ಹೊಣೆ? ಹೆಣ್ಣನ್ನ ಕರೆಯುವುದಕ್ಕೆ ಅದೊಂದು ಅನುಕೂಲ ಶಬ್ದವೇ ಸರಿ, ಅಲ್ಲಿ ಇವಳನ್ನು ಕರೆಯುವುದಕ್ಕೆ ಹಾಗೆ ಆಗಬಾರ್ದು. ತಂಗಿ ಒಂದು ಕೆಲಸ ಮಾಡಿ, ಹೆಣ್ಣೆ ಒಂದೇ ಒಂದು ದಾರಿ, ಅವಳು ಹೆಣ್ಣು ಕರೆಯುವುದಕ್ಕೆ ಹೆಸರಾದ್ರು ನಮ್ಗೇನು ಉತ್ಪತ್ತಿ. ಅದಕ್ಕಾಗಿ ಇವಳನ್ನ ಮಾತಾಡಿಸುವ ಬರೀ ನಾರಿ ನಾರಿ ಬಲುವೈಯಾರಿ
ಕಿವು ಕೇಳುವುದಿಲ್ಲ, ಕೇಳುವುದೇ ಇಲ್ವ ಹೇಗೆ? ಗ್ರಾಚಾರ ಕೇಳದೆ ಇದ್ರೆ ತೊಂದರೆ ಇಲ್ಲ. ಕಣ್ಣು ಕಾಣ್ತದಲ್ಲ, ದೇವ್ರು ಬಾಳ ದೊಡ್ಡ ಮಾಡ್ಬಾರ್ದು ಅಂತ ಕಿವಿ ಸರಿ ಕೇಳ್ತದ? ದೇವ್ರು ಮಾಡ ದೊಡ್ಡವ. ಅಯ್ಯಪ್ಪ ಕಿವಿಯೇ ಕೇಳುದಿಲ್ಲ ಅಂತ ಮಾಡ್ಕೊಂಡಿದ್ದೆ. ಬಹುಶಃ ನಿಮ್ಮಲ್ಲಿ ಇದ್ದವರಿಗೆಲ್ಲ ಅದೇ ಸಮಸ್ಯೆ. ಇಲ್ಲಪ್ಪ, ನಮಗೆ ಮೊದಲು ಸಿಕ್ಕಿದವರೆಲ್ಲ ಹಾಗೆ ದೊಡ್ಡ ಕೂಗಿದವ್ರದ್ದು ಅವ್ರಿಗೆ ಕೇಸ್ ಹಾಕಿದೆ. ಏನ್ ಮಾಡೋದು? ಬಹುಶಃ ನೀವು ವಯಸ್ಸಾದವರ ಜೊತೆಯಲ್ಲಿ ತಿರುಗಾಟ ಮಾಡಿದ್ದು. ಇಲ್ಲ, ನಮಗೆ ಸಿಕ್ತವರೆಲ್ಲ ವಯಸ್ಸಾದವರೇ ಅಂತ ಮಾಡೋದು. ಹಾಗಲ್ಲ, ನಿನ್ನೆಲ್ಲ ಕಂಡಾಗ ಕೇಳುವ ಕುತೂಹಲ ಮನದಲ್ಲಿ ಹೆಚ್ಚಾಯಿತು. ಅದು ಮನೆಯಲ್ಲಿ ಹಾಗೆ. ಮನೆಯಲ್ಲಿ ವಯಸ್ಸಾದ ಅಜ್ಜ ಅಪ್ಪ ಇದ್ರೆ ಆಗ ಬೊಬ್ಬೆ ಹಾಕಿ ಮಾತಾಡ್ಬೇಕು. ಬಹುಶಃ ನಿಮ್ಮ ಅಪ್ಪಯ್ಯ ಅಜ್ಜಯ್ಯ ಕಿವಿ ಕೇಳಿಸ್ಬೇಕು. ಅದೆಲ್ಲ ಉಂಟು. ಆದ್ರೆ ಹೇಳುವ ಸಂದರ್ಭದಲ್ಲಿ ಅವರಲ್ಲಿ ಮಾತಾಡ್ಬೇಕೆನ್ನುವಂತ ಹಮ್ಮಲ ನಮಗೆ ಇದ್ರೂ ಸಹ ಹೆಚ್ಚಿನ ದಿವಸ ನಾವು ಮನೇಲೇ ಇರುವುದಿಲ್ಲ, ನಾವು ತಿರುಗಾಟದಲ್ಲಿ ಇರುವುದೇ. ಆ ತಿರುಗಾಟವೇ ಮನೆ ನಿಮ್ಮದು. ಅಂದ್ರೆ ಅವರ ಒಡನಾಟ ಇದ್ರೆ ಯಾರಲ್ಲಿ ಮಾತನಾಡುವಾಗ್ಲೂ ಬೊಬ್ಬೆ ಹಾಕಿ ಮಾತಾಡ್ಬೇಕು. ಹೌದು ಹೌದು, ಆ ಸಮಸ್ಯೆ ಅಂತ ಹೇಳಿ. ಅಂದ್ರೆ ನನಗೆ ಆ ಸಮಸ್ಯೆ ಅಲ್ಲ, ಅವ್ರಿಗೆ ಕೇಳಬೇಕು ಅಂತ ಅಷ್ಟು ಬೊಬ್ಬೆ ಹಾಕ್ಬೇಕು, ನಿನ್ನಲ್ಲಿ ಅಷ್ಟು ಬೇಡ ಅಂತ ಈಗ ಗೊತ್ತಾಯ್ತು. ನಾನು ಅದಕ್ಕಾಗಿ ಅಲ್ಲೂ ಮತ್ತೆ ಅಲ್ಲಿ ಮಾಡಿದ್ದ ಇಲ್ಲಿ ಮಾಡ್ಬೇಕು ಅಂತ ಮಾಡಿ. ಬೇಡ, ಆ ಸಮಸ್ಯೆ ನನಗೆ ಇಲ್ಲ. ಓ ನಾರಿ, ನಾನೇ ನಿನ್ನನ್ನು ಕಂಡಾಗ ಕುತೂಹಲ ಮನದಲ್ಲಿ ಹೆಚ್ಚಾಯಿತು. ಅಪರೂಪವಾದಂತಹ ಈ ರೂಪವನ್ನ ಕಂಡು ನಿನ್ನ ಕುರಿತಾಗಿ ಕೇಳುವ ಹಂಬಲ ನನಗೆ. ವಯ್ಯಾರಿ, ಅಷ್ಟು ಏನು ಮಾಡ್ತೇನೆ ನಾನು? ಅಯ್ಯೋ, ಅದ್ ನೀ ಮಾಡ್ಬೇಕು ಅಂತ ಮಾಡುದಲ್ಲ. ನೀ ಆಚಿಂದ ಈಚಿನ ಹಿಡಿದ್ರೆ ಸಾಕೆ. ನೀನು ವಯ್ಯಾರಿಯೋ ನಾಟ್ಯ ಮಯೂರಿ ಹೌದು ಅಲ್ಲ? ನೀವು ಮಯೂರಿ ಆಗ್ತದೆ. ಮಯೂರಿ ಸ್ವಲ್ಪ ದಿವಸ ಆಗಿರಲಿ ಮಯೂರಿ. ನಿಮ್ಮನ್ನು ನೋಡಿದ್ರೆ ಹಾಗೆ ಅನಿಸ್ತದೆ ಮಯೂರಿ ಆದವರ. ನೀನು ನಾಟ್ಯ ಮಯೂರಿ. ನಾಟ್ಯ ಮಯೂರಿ ಇದನ್ನು ನೋಡಿ ನಮಗ್ ಮಯೂರಿ ಅಲ್ಲ, ನಮಗೇನು ಒಂದ್ ಜಾಸ್ತಿ ಗೀತ. ಅದಕ್ಕಾಗಿ ನಿನ್ನ ಕುರಿತಾಗಿ ಕೇಳುವಂತಹ ಕುತೂಹಲ. ನೀನ್ ಯಾರು? ನಿನ್ನ ಶುಭ ನಾಮದೇ ಇಲ್ಲಿರುವ ರೇಖಾರಣ ಏನು? ಒಬ್ಳೆ ಬಂದಿದ್ದೀಯೋ ಕುಲು ಕುಟುಂಬ ಕರ್ಕೊಂಡು ಬಂದಿದ್ದೀಯೋ? ಇಲ್ಲ, ನಾವು ತಿರುಗಾಟಕ್ಕೆ ಹೋಗುವಾಗ ಒಬ್ಬರೇ ಹೋಗುದು. ಅಂದ್ರೆ ಇದ್ದಾರೆ ಅಂತ ಆದ್ರೆ ಅವ್ರು ಯಾರು? ಎಲ್ಲಿಂದ ಬಂದವಳು, ಎಲ್ಲಿಗೆ ಹೊರಟವಳು? ಇಲ್ಲಿಗೆ ನಿಂತದ್ರಿಂದ ನಿನ್ನ ಕುರಿತಾಗಿ ಕೇಳುವ ಹಂಬಲ. ನೀನು ಯಾರು ಅಂತ ಹೇಳ್ಬೋದಾ? ನಾನು ಇಲ್ಲಿಯವಳಲ್ಲ. ಮತ್ತೆ ಲೋಕೇಶ ಕುಮಾರಿ ಲೋಕೇಶ ಕುಮಾರಿ ತ್ರೈಲೋಕ ಸುಂದರಿಯೋ ಲೋಕೇಶ ಕುಮಾರಿ ತ್ರೈಲೋಕ ಸುಂದರಿಯೋ ಆಗಮನ ಭವನ ಈ ಕಡೆಗೆ ಕಡುಗೆ ಆಗಮನ ಭವನ ಈ ಕಡೆಗೆ ಕಡುಗೆ ಲೋಕೆ ಕಮುವರಿ ಲೋಕ ಸುಂದರಿಯೋ ಆಗಮನ ಭವನೆನ್ನ ಈ ಕಡೆಗೆ ಕಡುಗೆ ಆಗಮನ ಭವನೆನ್ನ ಈ ಕಡೆಗೆ Say